ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 3 ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 3 ಜಾಬನ್ನು ಏನೂ ಇಲ್ಲ, ಒಂದು ದಿನದಲ್ಲಿ ಒಂದು 3 to 4 ಅವರ್ಸ್ ವರ್ಕ್ ಮಾಡೋದಷ್ಟೇ. ನೀವೇನಾದರೂ ಆಲ್ರೆಡಿ ಪ್ರೊಫೆಷ್ನಲ್ಲು ಬೇರೆ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ, ಇನ್ನು ಎಕ್ಸ್ಟ್ರಾ ಮನಿ ಅರ್ನ್ ಮಾಡಬೇಕು ಅಂದ್ಕೊಂಡಿದ್ದವರು, ಅಕಸ್ಮಾತ್ ಇಲ್ಲ ಹೌಸ್ ವೈಫ್ ಆಗಿದ್ದವರು ಒಂದು ಸ್ವಲ್ಪ ಎಕ್ಸ್ಟ್ರಾ ಮನಿ ಅರ್ನ್ ಮಾಡಬೇಕು, ಫ್ರೀ ಟೈಮ್ ಸಿಗೋದೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡೋಷ್ಟು ಅಷ್ಟೇ ಅನ್ನೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನಾನು ಈ 3 ಜಾಬ್ದು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡ್ಬೋದು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಏನೇನು ರೋಲ್ಸು, ರೆಸ್ಪಾನ್ಸಿಬಿಲಿಟೀಸು ಮತ್ತು ಏನೇನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ಏನೇನು ಸ್ಕಿಲ್ಸ್ ಕೇಳಿದ್ದಾರೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಯಾವ್ಯಾವ ಜಾಬು ನಿಮ್ಗೆ ಸೂಟೇಬಲ್ ಆಗುತ್ತೆ ನಿಮ್ಮದು ಸ್ಕಿಲ್ಸ್ಗೆ ಮತ್ತು ನಿಮ್ಮದು ಕ್ವಾಲಿಫಿಕೇಷನ್ ತಕ್ಕನಾಗಿ ಅಪ್ಲೈ ಮಾಡಿ ಜಾಬ್ಗೆಲ್ಲ. ಈಗ ಮುಂದೆ ವಿಡಿಯೋದಲ್ಲಿ ಹೋಗ್ಬಿಟ್ಟು ಹೆಂಗೆ ಅಪ್ಲೈ ಮಾಡೋದು ಏನೇನು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಇವಾಗ ಒಂದೊಂದೇ ಜಾಬ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಲೀಪ್ ಅಂತ. ಇದು ರಿಮೋಟ್ ಪೊಸಿಷನ್ ಪಾರ್ಟ್ ಟೈಮ್ಗೆ ಹೈಯರ್ ಮಾಡ್ತಿರೋದು. ಯಾವ ರೋಲ್ಗೆ ಅಂತ ಅಂದರೆ ILTC ಡೆಮೋ ಟ್ರೈನರ್ಸ್ ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇದು ರೋಲ್ ಬಗ್ಗೆ ನೋಡೋದಾದರೆ ಏನಂದರೆ, we are distributing IIT's education in India and we have gained the trust more than 1000 dedicated students in a very short period of time. ಅಂದರೆ 1000 ಪೀಪಲ್ ಇದ್ದಾರೆ ಅಂತ ಇವ್ರನ್ನ ನಂಬ್ಕೊಂಡಿರೋರು. ಸೊ ಅವ್ರಿಗೆ IIT ಟ್ರೈನ್ ಮಾಡಬೇಕಂತೆ ನಾವು. IIT ಅಂದರೆ ಈಗ ಫಾರಿನ್ಗೆ ಹೋಗೋಕ್ಕೂ ಮುಂಚೆ IIT ಪ್ರೋಗ್ರಾಮ್ ಅಂದರೆ ಇಂಗ್ಲೀಷು ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟ್ಗೆ ಟ್ರೈನ್ ಮಾಡೋರನ್ನ ಹುಡುಕ್ತಾ ಇದ್ದಾರೆ ಅಂತ ಈ ಟೀಮು. ಅಂದರೆ 1000 ಮೆಂಬರ್ಸ್ ಆಲ್ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಇವರು ಆ ಥರ ಪೀಪಲ್ನ ಹುಡುಕ್ತಿದ್ದಾರೆ ಅಂತೆ ಟ್ರೈನ್ ಮಾಡೋರನ್ನ. ಸೊ ಈಗ ದ ಕ್ಯಾರೆಕ್ಟರ್ ಫಾರ್ ದಿಸ್ ರೋಲ್ ವಿಲ್ ಇನ್ಕ್ಲೂಡ್, ಅಂದರೆ ಏನು ಕ್ಯಾರೆಕ್ಟರ್ ಬೇಕು ಈ ಜಾಬ್ಗೆ ಅಂತಂದರೆ, ಆಸಸ್ ಕಸ್ಟಮರ್ ನೀಡ್ ಆ್ಯಂಡ್ ಪ್ರೊವೈಡ್ ಅಸಿಸ್ಟೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಪ್ರಾಡಕ್ಟ್ ಫೀಚರ್ಸ್ ಅಂತ. ಅಂದರೆ ಇವಾಗ ಆ ಪ್ರಾಡಕ್ಟ್ ಅವ್ರಿಗೆ ಏನು ಬೇಕು ರಿಕ್ವೈರ್ಮೆಂಟ್ ಅಂತ ತಿಳ್ಕೊಬೇಕು, ಕಾಲ್ ಮಾಡಿರ್ತಾರಲ್ಲ, ಸೊ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು ನಾವು. ಮತ್ತು ಎನ್ಶೂರ್ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಎಕ್ಸಲೆಂಟ್ ಸೇಲ್ಸ್ ಸರ್ವಿಸ್, ಅಂದರೆ ಅವರು ಕೇಳಿದ್ಕೆಲ್ಲ ಆನ್ಸರ್ ಮಾಡಬೇಕು. ಮತ್ತು ಅವ್ರಿಗೇನೋ ಇಶ್ಯೂ ಇದ್ದರೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಬೇಕು, ಆ ಥರ ಹೇಳ್ತಿದ್ದಾರೆ. ಮತ್ತು ಗೋ ದ ಎಕ್ಸ್ಟ್ರಾ ಮೈಲ್ ಟು ಡ್ರೈವ್ ಸೇಲ್ಸ್, ಅಂದರೆ ಸೇಲ್ ಮಾಡೋಕ್ಕೆ ನಮ್ಮದು ಪ್ರಾಡಕ್ಟ್ಸ್ಗಳನ್ನ, ಅಂದರೆ LT ಬುಕ್ಸ್ಗಳೆಲ್ಲ ಇರುತ್ತಲ್ಲ, ಸೊ ನಾವು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ, ಅಂದರೆ ಕನ್ವಿನ್ಸ್ ಅಲ್ಲ, ಈ ಥರ ಯೂಸ್ ಆಗುತ್ತೆ ತಗೊಳ್ಳಿ ಅಂತ ಎಲ್ಲ ಹೇಳ್ಬಿಟ್ಟು ಅಂದರೆ ಟ್ರೈನ್ ಮಾಡಬೇಕು. ಅಂದರೆ ನಮ್ಮದು ಪ್ರಾಡಕ್ಟ್ ತಗೊಳ್ಳೋಕ್ಕೂ ಮುಂಚೆ ಟ್ರೈನ್ ಅಂದರೆ ಡೆಮೋ ಥರ ಕೊಡಬೇಕು. ಸೊ ಎಷ್ಟು ಯೂಸ್ಫುಲ್ ಆಗುತ್ತೆ ಈ ಪ್ರಾಡಕ್ಟಿಂದ ಅಂತ ಮಾಡಿದ್ರೆ ನಾವು ಗೇನ್ ಮಾಡ್ಕೋಬೋದು ಕಸ್ಟಮರ್ಸ್ನ. ಟೀಮ್ ಅಪ್ ವಿತ್ ಅ ಕೋವರ್ಕರ್ ಟು ಎನ್ಶೂರ್ ಪ್ರಾಪರ್ ಕಸ್ಟಮರ್ ಸರ್ವಿಸ್ ಅಂತ. ಅಂದರೆ ಬೇರೆ ಬೇರೆ ಟೀಮ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಇರಬೇಕು ಅಂತ ಹೇಳ್ತಾರೆ. ಮತ್ತು ಕಸ್ಟಮರ್ ಟ್ರಸ್ಟ್ನ ಗೇನ್ ಮಾಡ್ಕೋಬೇಕು ನಾವು. ಮತ್ತು ಇನ್ನೇನು ರಿಮೇನ್ ನಾಲೆಡ್ಜ್, ಪ್ರಾಡಕ್ಟ್ ಮೇಲೆ ಫಸ್ಟು ನಮಗೆ ನಾಲೆಡ್ಜ್ ಇರಬೇಕು, ಏನು ಪ್ರಾಡಕ್ಟು ಹೆಂಗೆ ಯೂಸ್ ಆಗುತ್ತೆ ಅಂತ. ಸೊ ನಮಗೆ ನಾಲೆಡ್ಜ್ ಇದೆ ತಾನೇ ಬೇರೆಯವ್ರಿಗೆ ಸಜೆಸ್ಟ್ ಮಾಡೋಕ್ಕಾಗೋದು, ಈ ಥರ ಇದೆ ತಗೊಳ್ಳಿ ಅಂತ. ಸೊ ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು. ಇನ್ನು ಐಡಲ್ ಪರ್ಸನ್ ಯಾವ ಥರ ನೋಡ್ತಿದ್ದಾರೆ ಅಂತಂದರೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೇಲ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಪ್ರಾಕ್ಟೀಸ್, ಅಂದರೆ ಸೇಲ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಬೇಕು. ಅಂದರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗಲ್ಲ, ಸೊ ನಾಲೆಡ್ಜ್ ಇದ್ದರೆ ಸಾಕು ಅಂತ ಹೇಳ್ತಾರೆ. ಫ್ರೆಶ್ ಗ್ರ್ಯಾಜುಯೇಟ್ ಅಪ್ಲೈ ಮಾಡ್ಬೋದು, ಅಂದರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು, ಅವರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂದರೆ ಹೆಂಗೆ ಕನ್ವಿನ್ಸ್ ಮಾಡೋದು, ಯಾವ ಥರ ಮಾತಾಡೋದು, ಪ್ರೆಷರ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋ ಅಂಥ ಸ್ಕಿಲ್ಸ್ ನಮಗಿರಬೇಕು ಅಂತ ಹೇಳ್ತಾರೆ. ಮತ್ತು ಫ್ರೆಂಡ್ಲಿ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್ ಆಗಿರಬೇಕು. ಅಂದರೆ ಹೆಂಗೆ ಅವ್ರು ಏನಾರು ಕೇಳಿದರೆ ರೂಡಾಗಿ ಮಾತಾಡೋದಲ್ಲ, ಏನೇ ಕೇಳಿದ್ರು ಫುಲ್ಲು ಫ್ರೆಂಡ್ಲಿ ಆಗಿ, ಏನೇ ನ್ಯೂಸಸ್ಸು ಎಲ್ಲನೂ ನಾವು ಎಕ್ಸ್ಟ್ರಾ ಮೈಲ್ ಹೋಗಿ ಅವ್ರಿಗೆ ಕಸ್ಟಮರ್ಗೆ ಫುಲ್ಲು ನಂಬಿಕೆ ಬರೋ ಥರ ನಾವು ಮಾತಾಡಬೇಕು ಅಂತ ಹೇಳ್ತಾರೆ. ಇನ್ನು ಗ್ರ್ಯಾಜುಯೇಟ್ಸ್ ಎನಿ ಡಿಗ್ರಿ ಅಂತ ಕೇಳ್ತಿದ್ದಾರೆ. BA MA ಇನ್ ಇಂಗ್ಲೀಷ್ ಆಗಿದ್ದರೆ ತಗೋತೀವಿ, ಅಂದರೆ ಅವ್ರಿಗೆ ಪ್ರಿಫರ್ ಮಾಡ್ತೀವಿ. ಮ್ಯಾಂಡೇಟರಿ ಇಲ್ಲ, ಎನಿ ಗ್ರ್ಯಾಜುಯೇಟ್ ಅಪ್ಲೈ ಮಾಡ್ಬೋದು, ಬಟ್ ಇದಿದ್ರೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಇನ್ನು ಯಾವ ಥರ ವರ್ಕ್ ಅಂದರೆ 4 hours ಡೈಲಿ ಆನ್ಲೈನ್ ಡೆಮೋಸ್ಟ್ರೇಷನ್ಸ್ ಕೊಡಬೇಕು. ಅದೇ 6 days ವೀಕ್ ಅಂತೆ, ಅಂದರೆ ಸಂಡೇ ಒಂದಿನ ಆಫ್ ಇರುತ್ತಷ್ಟೇ. ಮತ್ತು ಯಾವಾಗಿಂದ ಅಂದರೆ 5 PM to 10 PM ಆರ್ 6 PM to 11 PM ಇಷ್ಟರಲ್ಲಿ ಕ್ಲಾಸಸ್ 4 hours ಇರುತ್ತೆ ಡೈಲಿ ಡೆಮೋಸ್ಟ್ರೇಷನು. ನಮಗೆ ಇಂಟರಾಕ್ಟ್ ವಿತ್ ದ ಸ್ಟೂಡೆಂಟ್, ಗೆಟ್ ದೆಮ್ ಎನ್ರೋಲ್ ಆ್ಯಂಡ್ ಸ್ಟಾರ್ಟ್ ದೇರ್
ಐ ILTC ಜರ್ನಿ ಅಂದರೆ ಸ್ಟೂಡೆಂಟ್ಸ್ ಕೊಡಬೇಕಾಗ ಸೇಲ್ಸ್ ಟೀಮರ್ ಒಂದಷ್ಟು ನಂಬರ್ ಕೊಟ್ಟಿರ್ತಾರೆ. ಅಂದರೆ ಯಾರ್ಯಾರು ಇಂಟ್ರೆಸ್ಟ್ ಇರೋರು ಅಬ್ರಾಡ್ಗೆ ಹೋಗೋರು ವಿಚಾರಿಸಿರ್ತಾರಲ್ಲ ಅವ್ರನ್ನ ನಾವೇ ಏನು ಇಲ್ಲಿ ಯಾರು ಬೇಕಾದ ನಂಬರ್ಗೆ ಕಾಲ್ ಮಾಡೋಕ್ಕಾಗಲ್ಲ. ಇಲ್ಲಿ ಫಾರಿನ್ಗೆ ಹೋಗೋರು ಅಷ್ಟೇ ಬೇಕಾಗಿರೋದಲ್ವ, ಅವ್ರ ಜೊತೆ ಈ ಥರ ಇದೆ ಸ್ಟಾರ್ಟ್ ಆಗಿ ಅಂತ ಹೇಳ್ಬಿಟ್ಟು ನಮ್ಮದು ಪ್ರಾಡಕ್ಟ್ದು ಡೆಮೋ ಕೊಡಬೇಕು ಅಷ್ಟೇ ನಮ್ಮದು ಜಾಬ್. ಇಲ್ಲಿ ಡೈಲಿ 4 hours ಜಾಬು. ಸೊ ಇಲ್ಲಿ ಇವರು ಇದಕ್ಕೆ ಮಂತ್ಲಿ 25,000 to 30,000 ಸ್ಯಾಲ್ರಿ ಇರುತ್ತೆ. ಸೊ ಒಳ್ಳೆ ಜಾಬು. ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದರೆ ಈ ಪೇಜು ಕರ್ಕೊಂಡೋಗುತ್ತೆ ನೋಡಿ. ILTC ಡೆಮೋ ಟ್ರೈನರ್ ಪಾರ್ಟ್ ಟೈಮ್ ರಿಮೋಟ್ ಪೊಸಿಷನ್ನು. ಸೊ ಇವಾಗ ನಾವು ಇಲ್ಲಿ ಅಪ್ಲೈ ಮಾಡೋಣ ಜಾಬ್ಗೆ. ಸೊ ಇಲ್ಲಿ ನಮ್ಮದು ರೆಸ್ಯೂಮೆ ಕೇಳ್ತಾ ಇದ್ದಾರೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ನಮ್ಮದು ಯಾವ್ದು ಆ್ಯಕ್ಟಿವ್ ಇಮೇಲ್ ಅಡ್ರೆಸ್ ಇದೆ ಅದು, ಮತ್ತು ಮೊಬೈಲ್ ನಂಬರು, ಆರ್ ಯು ಅಂತ ಕೆಳಗಡೆ ಫ್ರೆಷರ್ ಅಥವಾ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದಾರೆ. ಫ್ರೆಷರ್ಸ್ ಆಗಿರೋ ಫ್ರೆಷರ್ಸ್ ಅಂತ ಹಾಕ್ಕೊಳ್ಳಿ. ಸೊ ಡ್ಯೂ ಹ್ಯಾವ್ ಯುವರ್ ಓನ್ ಲ್ಯಾಪ್ಟಾಪ್ ಆ್ಯಂಡ್ ವೈಫೈ ಕನೆಕ್ಷನ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ ತಗೋತೀನಿ ಜಾಯ್ನ್ ಆದರೆ ಅಂತಲೂ ಇದೆ, ಇಲ್ಲ ಅಂದರೆ ಆಗೋದೇ ಇಲ್ಲ ತಗೊಳ್ಳೋಕ್ಕೂ ಅಂತಲೂ ಇದೆ. ಸೊ ನಿಮ್ಗೆ ಯಾವುದು ಸೂಟೇಬಲ್ ಅನಿಸುತ್ತೆ ಅದನ್ನ ಹಾಕ್ಕೊಳ್ಳಿ. ಮತ್ತು ವುಡ್ ಬಿ ಕಂಫರ್ಟೇಬಲ್ ವರ್ಕಿಂಗ್ ಫ್ರಮ್ 6 PM to 11 PM 6 days a week ವಿತ್ ಐದರ್ ಸಾಟರ್ಡೆ ಆರ್ ಮಂಡೇ ಆಫ್ ಅಂತೆ. ಅಂದರೆ ಒಂದಿನ ಅಷ್ಟೇ ಆಫ್ ಇರೋದು. ಸೊ 6 PM ಇಂದ 11 PM ಇನ್ ಬಿಟ್ವೀನ್ ಅಂತ ಕೇಳ್ತಿದ್ದಾರೆ. ಸೊ ಎಸ್ ಅಂತ ಹಾಕ್ಕೊಳ್ಳಿ. ಇಫ್ ಯು ಜಾಯ್ನ್ ಯು ಹ್ಯಾವ್ ಟ್ರೈನಿಂಗ್ ಫಾರ್ ದ ಫಸ್ಟ್ 6 days ಫ್ರಮ್ 1 PM to 5 PM ವಿಲ್ ಏಬಲ್ ಟು ಅವೈಲೇಬಲ್ ಡ್ಯೂರಿಂಗ್ ದಟ್ ಟೈಮ್ ಅಂತ ಕೇಳ್ತಿದ್ದಾರೆ. ಸೊ ಇದು ಫಾರಿನರ್ ಆಗಿರೋದ್ರಿಂದ 1 PM ಅಂದರೆ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಮಗೆ ಇದಿರುತ್ತಂತೆ, ಟ್ರೈನಿಂಗ್ ಇರುತ್ತಂತೆ. ಸೊ ಜಾಯ್ನ್ ಆಗ್ತೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ನಿಮ್ಮದು ಎಕ್ಸ್ಪೆಕ್ಟೆಡ್ CTC ಕೇಳ್ತಿದ್ದಾರೆ. ಆಲ್ವೇಸ್ 0 ಅಂತಲೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಐ ಆಮ್ ನಾಟ್ ರೋಬೋಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಅಪ್ಲಿಕೇಶನ್ ಸಬ್ಮಿಟ್ ಕೊಟ್ಟಾದಮೇಲೆ ಇವರ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಮೇಲ್ ಕೂಡ ಚೆಕ್ ಮಾಡ್ಕೊಳ್ಳಿ, ಮೇಲ್ ಕೂಡ ಬಂದಿರುತ್ತೆ ನಿಮಗೆ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಅಪ್ಲೈ ಮಾಡಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಗ್ರೋ ಯುವರ್ ಸ್ಟಾಫ್. ಇವ್ರನ್ನು ಪಾರ್ಟ್ ಟೈಮು ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಯಾವ ರೋಲ್ಗೆ ಅಂತ ಅಂದರೆ ಔಟ್ರೀಚ್ ಸ್ಪೆಷಲಿಸ್ಟ್ ರೋಲ್ ಅಂತೆ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇದೊಂದು ಆಲ್ಮೋಸ್ಟ್ 500 ಮೆಂಬರ್ಸ್ ವರ್ಕ್ ಮಾಡ್ತಿದ್ದಾರೆ. ಇದೇನು ಸ್ಟಾರ್ಟಪ್ ಅಲ್ಲ, ಸ್ಟಾರ್ಟಪ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ. ಅಬೌಟ್ ದ ರೋಲ್ ನೋಡೋದಾದರೆ ಗ್ರೋ ಯುವರ್ ಸ್ಟಾಫ್ ಇಸ್ ಲುಕಿಂಗ್ ಫಾರ್ ಔಟ್ರೀಚ್ ಸ್ಪೆಷಲಿಸ್ಟ್. ದ ಪೊಸಿಷನ್ ಇಸ್ ಪಾರ್ಟ್ ಟೈಮ್ ರಿಮೋಟ್ ಆಪರ್ಚುನಿಟಿ. ಅಂದರೆ ಪಾರ್ಟ್ ಟೈಮ್ ಅಂದರೆ ಡೈಲಿ ಒಂದು 3 hour to 4 hour ವರ್ಕ್ ಮಾಡೋದಷ್ಟೇ ಇವ್ರದ್ದು. ಮತ್ತು ವಿ ಆರ್ ಓಪನ್ ಟು ಹೈರಿಂಗ್ ವಿತ್ ಲೆಸ್ ಎಕ್ಸ್ಪೀರಿಯನ್ಸ್ ಇಫ್ ದೇ ಡೆಮಾನ್ಸ್ಟ್ರೇಟ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಸ್ಟ್ರಾಂಗ್ ಎಬಿಲಿಟಿ ಟು ಎಂಗೇಜ್ ಪೊಟೆನ್ಷಿಯಲ್ ಕ್ಲೈಂಟ್ಸ್ ಅಂತಂದರೆ ಇಲ್ಲಿ ಇವರು ಆ್ಯಕ್ಚುಲಿ 6 months to 1 year ಎಕ್ಸ್ಪೀರಿಯನ್ಸ್ ಇರೋರು ಹೈಯರ್ ಮಾಡ್ತಿದ್ದಾರೆ. ನಮ್ದೇನಾದ್ರು ಕಮ್ಯುನಿಕೇಷನ್ಸ್ ಚೆನ್ನಾಗಿದ್ದರೆ, ಎಕ್ಸಲೆಂಟ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇದ್ದರೆ ಇವರು ಎಕ್ಸ್ಪೀರಿಯನ್ಸ್ನ ಮ್ಯಾಟರ್ ಆಗಲ್ಲ, ನಾವು ಫ್ರೆಷರ್ ಆಗಿದ್ರು ಹೈಯರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಪೇ ನೋಡಿದರೆ 20,000 per month ಪೇ ಮಾಡ್ತಾರಂತೆ. ಕಂಪ್ಲೀಟ್ ರಿಮೋಟ್ ಪೊಸಿಷನ್ನು. ಇದನ್ನು ಅಷ್ಟೇ 5 days ಅಷ್ಟೇ ವರ್ಕಿಂಗ್ ಇರುತ್ತೆ, ಮಂಡೇ ಟು ಫ್ರೈಡೇ 3 to 4 hours per day ಅಷ್ಟೇ ವರ್ಕ್ ಇರೋದು. ಟೈಮಿಂಗ್ ಬಂದ್ಬಿಟ್ಟು 7 ಅಥವಾ 8 PM ಇಂದ 11 PM ಇರುತ್ತೆ. ಸೊ ಆರಾಮಾಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ನೈಟ್ ಶಿಫ್ಟ್ ಮಾಡೋರ್ಗು ಅಂದರೆ ಮಾರ್ನಿಂಗ್ ಶಿಫ್ಟ್ ಮಾಡೋರು ಆರಾಮಾಗಿ ಮಾಡ್ಕೋಬೋದು ಈ ಜಾಬ್ನ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಅಂತ ಅಂದರೆ ಈ ರೋಲಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ರೀಚ್ ಔಟ್ ಟು ಪೊಟೆನ್ಷಿಯಲ್ ಕ್ಲೈಂಟ್ ಓವರ್ಸಿ ವಿಯಾ ಫೋನ್ ಕಾಲ್, ಜನರೇಟಿಂಗ್ ಲೀಡ್ ಆ್ಯಂಡ್ ಸ್ಕೆಡ್ಯೂಲಿಂಗ್ ದ ಅಪಾಯಿಂಟ್ಮೆಂಟ್. ಅಂದರೆ ಫಾರಿನ್ ಅವ್ರಿಗೆಲ್ಲ ಕಾಲ್ ಮಾಡಿ ಅವ್ರಿಗೇನೋ ಇಶ್ಯೂ ಅಂದರೆ ಅವ್ರನ್ನ ಪ್ರಾಡಕ್ಟ್ ಸೇಲ್ ಮಾಡೋದು ಆ ಥರ ಮಾಡಬೇಕು. ಅಂದರೆ ಸ್ಕೆಡ್ಯೂಲ್ ಅವ್ರಿಗೇನಾದ್ರು ಇಂಟ್ರೆಸ್ಟ್ ಏನಾದ್ರು ಶೋ ಮಾಡಿದರೆ ಅವ್ರ ಜೊತೆ ಕಾಲ್ ಸ್ಕೆಡ್ಯೂಲ್ ಮಾಡಿ ನಮಗೆ ನಮ್ಮ ಪ್ರಾಡಕ್ಟು ಡೆಮೋ ಕೊಡಬೇಕು ಇವರು. ಮತ್ತು ಇಂಟ್ರಡ್ಯೂಸ್ ದ ಕಂಪ್ನಿ ಆ್ಯಂಡ್ ಇಟ್ ಈಸ್ ಸರ್ವಿಸ್ ಕ್ಲಿಯರ್ಲಿ ಆ್ಯಂಡ್ ಕ್ರಿಯೇಟಿಂಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಗೇಜಿಂಗ್ ಪೊಟೆನ್ಷಿಯಲ್ ಕ್ಲೈಂಟ್ಸ್ ಅಂತ ಅಂದರೆ ನಮ್ಮದು ಕಂಪ್ನಿ ಬಗ್ಗೆ, ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅವ್ರಿಗೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ಬೇಕು. ನಾವು ಹೇಳೋ ಎಕ್ಸ್ಪ್ಲನೇಷನ್, ಪ್ರೆಸೆಂಟೇಷನ್ ಸ್ಕಿಲ್ಸ್ ಆ ಥರ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕ್ವಾಲಿಫೈಡ್ ಲೀಡ್ ಅಂದರೆ ರೈಟ್ ಕ್ವಶನ್, ಅವ್ರು ಏನಾರು ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡೋದು ಆ ಥರ ಎಲ್ಲ ಇರುತ್ತೆ. ಮತ್ತು ರಿಸರ್ಚ್ ಪೊಟೆನ್ಷಿಯಲ್ ಕ್ಲೈಂಟ್ಸ್ ಅಂದರೆ ನಾವು ಆನ್ಲೈನಲ್ಲಿ ಯಾರು ನಮ್ಮ ಪ್ರಾಡಕ್ಟ್ ಯಾರು ಸರ್ಚ್ ಮಾಡಿದ್ರೆ ಅದನ್ನೆಲ್ಲ ನೋಡಿಕೊಂಡು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಾವೇ ಕಾಲ್ ಮಾಡಬೇಕಾಗುತ್ತೆ ಇಲ್ಲಿ. ಮತ್ತು ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಜೊತೆನೂ ಡೈಲಿ ಮೀಟಿಂಗ್ ಇರುತ್ತೆ. ಸೊ ಅವ್ರ ಹತ್ರ ಏನಾದ್ರು ಹೊಸ ಕಾಂಟ್ಯಾಕ್ಟ್ ಬಂದರೆ ನಾವು ಅವ್ರ ಹತ್ರ ಇಸ್ಕೊಂಡು ನಾವು ಅವ್ರಿಗೂ ಕಾಲ್ ಮಾಡಬೇಕಾಗುತ್ತೆ.
ಮತ್ತು ಮ್ಯಾನೇಜ್ ಕ್ಲೈಂಟ್ ಎಕ್ಸ್ಪೆಕ್ಟೇಷನ್, ಅಂದರೆ ಕ್ಲೈಂಟ್ಗಳು ಒಂದು ಪ್ರಾಡಕ್ಟ್ನ ತೊಗೊಂಡಿರ್ತಾರೆ, ಅವ್ರಿಗೆ ಯೂಸ್ ಮಾಡೋಕ್ಕೆ ಬರ್ತಿರಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಕೊಡಬೇಕು ಅಂತ ಹೇಳ್ತವ್ರೆ. ಮತ್ತು ಸ್ಟೇ ಅಪ್ ಟು ಡೇಟ್ ಅಂತ ಅಂದರೆ ನಾವು ಯಾವಾಗಲೂ ಅಪ್ಡೇಟ್ ಆಗ್ತಾನೆ ಇರಬೇಕು. ಅಂದರೆ ಇವಾಗ ಯಾವುದೋ ಹೊಸ ಟೆಕ್ನಾಲಜಿ ಬಂದಿರುತ್ತೆ, ಅದಕ್ಕೆಲ್ಲ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಅಂತ. ಇಷ್ಟು ಅದು ರೆಸ್ಪಾನ್ಸಿಬಿಲಿಟೀಸ್ ಈ ರೋಲಲ್ಲಿ, ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಮಾಡ್ತೀವಿ ಜಾಬಲ್ಲಿ ಅಂತ. ಕ್ವಾಲಿಫಿಕೇಷನ್ ಮತ್ತು ಸ್ಕಿಲ್ಸ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಮಾರ್ಕೆಟಿಂಗ್ ಆರ್ ರಿಲೇಟೆಡ್ ಫೀಲ್ಡ್, ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು 1 year ಎಕ್ಸ್ಪೀರಿಯೆನ್ಸ್ ಇದ್ದರೂ ಓಕೆ, ಇಲ್ಲ ಫ್ರೆಷರ್ ಆಗಿದ್ರು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ ಹೈಯರ್ ಮಾಡ್ಕೊತೀವಿ ಅಂತ ಹೇಳೋರೆ. ಮತ್ತು ಏನೇನೋ ಸ್ಟ್ರಾಂಗ್ ವರ್ಬಲ್ ಕಮ್ಯುನಿಕೇಷನ್, ಕಾನ್ಫಿಡೆನ್ಸ್ ಇನ್ ಪ್ರೆಸೆನ್ಸ್, ಅಂದರೆ ಚೆನ್ನಾಗಿ ಮಾತಾಡಬೇಕು, ಅಂದರೆ ಎದ್ರುಕೊಂಡು ನಮಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಕಾನ್ಫಿಡೆಂಟಾಗಿ ಮಾತಾಡಿದ್ರೆ ಅದೇನೇ ಚೆನ್ನಾಗಿ ಅನಿಸುತ್ತೆ. ಅವ್ರಿಗೂ ಆನ್ಸರ್ ಗೊತ್ತಿರಲ್ಲ ಎಷ್ಟೊಂದು ಇದರಲ್ಲಿ, ಬಟ್ ನಾವು ಕಾನ್ಫಿಡೆಂಟಾಗಿ ಮಾತಾಡಿದರೆ ಅದೇ ಆನ್ಸರ್ ಚೆನ್ನಾಗಿ ಅನಿಸುತ್ತೆ. ಸೊ ಕಾನ್ಫಿಡೆಂಟಾಗಿ ಮಾತಾಡಿ, ಯಾವುದೇ ಕಾಲ್ ಬಂದರೂ ಅಷ್ಟೇ. ಮತ್ತು ಎಬಿಲಿಟಿ ಟು ಹ್ಯಾಂಡಲ್ ಅಬ್ಜೆಕ್ಷನ್ ಆ್ಯಂಡ್ ಎಂಗೇಜ್ ವಿತ್ ಅ ಪೊಟೆನ್ಷಿಯಲ್ ಕ್ಲೈಂಟ್ ಪ್ರೊಫೆಷ್ನಲ್. ಈಗ ಒಬ್ಬೊಬ್ಬರು ಸುಮ್ಮನೆ ಬೈತಾರೆ, ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡೋಷ್ಟು ಕೆಪಬಿಲಿಟಿ ನಮ್ಗೆ ಇರಬೇಕು ಅಂತ ಹೇಳ್ತಾರೆ. ಮತ್ತು ಪಾಸಿಟಿವ್ ಆ್ಯಟಿಟ್ಯೂಡ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಲರ್ನ್, ಅಂದರೆ ನ್ಯೂ ಟೆಕ್ನಾಲಜಿ ಎಲ್ಲ ಬೇಗ ಕಲ್ತ್ಕೊಳ್ಳೋಷ್ಟು ಇರಬೇಕು ಅಂತ ಹೇಳ್ತಾರೆ. ಇಷ್ಟೇ ಇದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಸ್ಕಿಲ್ಸು. ಸೊ ಇವಾಗ ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ನೋಡೋಣ. ಸೆಕೆಂಡ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡೋಗುತ್ತೆ ನೋಡಿ. ಗ್ರೋ ಅವರ್ ಸ್ಟಾಫ್ ಅಂತ ಔಟ್ರೀಚ್ ಸ್ಪೆಷಲಿಸ್ಟು, ಇದನ್ನು ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಸೊ ಇದು ಈಸಿ ಅಪ್ಲೈ ಮಾಡೋಣ. ಫಸ್ಟ್ ಪೇಜಲ್ಲೆಲ್ಲ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ನಮ್ಮದು ರೆಸ್ಯೂಮಿನ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ವಾಟ್ ಈಸ್ ಯುವರ್ ಇಂಗ್ಲೀಷ್ ಲೆವೆಲ್ ಅಂತ ಕೇಳ್ತಿದ್ದಾರೆ. ಸೊ ಪ್ರೊಫೆಷ್ನಲಿಸಮ್ ಯಾವ ಥರ, ಏನು ಬಿಗಿನರಾ ಪ್ರೊಫೆಷ್ನಲ್ಲ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೆ ಯಾವ ಲೆವೆಲಲ್ಲಿದೆ ಇಂಗ್ಲೀಷ್ ಅದು ಹಾಕ್ಕೊಳ್ಳಿ. ಹೌ ಮೆನಿ ಇಯರ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಡು ಹ್ಯಾವ್ ಇನ್ ಅ ಕೋಲ್ಡ್ ಕಾಲಿಂಗ್ ಅಂತ ಕೇಳ್ತಿದ್ದಾರೆ. ಸೊ 0 ಇದ್ದರೆ 0 ಹಾಕೊಂಡು ನೆಕ್ಸ್ಟ್ ಕೊಡಿ. ಮತ್ತು ಇಮಿಡಿಯೇಟಾಗಿ ಜಾಯಿನ್ ಆಗ್ತೀರಾ ಈ ಜಾಬ್ಗೆ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳೋಣ. ಎಸ್ ಅಂತ ಹಾಕೊಂಡು ನೆಕ್ಸ್ಟ್ ಕೊಟ್ಟು ಸಬ್ಮಿಟ್ ಕೊಡೋಣ. ಸೊ ಸಬ್ಮಿಟ್ ಕೊಟ್ಟಾಗ ಯುವರ್ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಗ್ರೋ ಯುವರ್ ಸ್ಟಾಫ್ ಅಂತ ಬಂದಿದೆ. ಸೊ ಮೇಲ್ ಕೂಡ ಬರುತ್ತೆ, ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಈ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದನ್ನು ಪಾರ್ಟ್ ಟೈಮ್ ಜಾಬು, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ. ಲಾಸ್ಟ್ ಕಂಪ್ನಿ ಬಂದ್ಬಿಟ್ಟು SBI ಲೈಫ್ ಇನ್ಶೂರೆನ್ಸ್, ಅಂದರೆ ಇದು ಗೌರ್ಮೆಂಟ್ ಬ್ಯಾಂಕ್ ಕಡೆ ಅಂತಲೇ ಇನ್ಶೂರೆನ್ಸ್ ಸೇಲ್ಸ್ ಮಾಡೋ ಜಾಬು. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ನೋಡೋಣ. ಸೊ ಆರ್ ಯು ಲುಕಿಂಗ್ ಫಾರ್ ಕೆರಿಯರ್ ದಟ್ ಆಫರ್ ಅನ್ಲಿಮಿಟೆಡ್ ಗ್ರೋತ್, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಮ್ಯಾನೇಜಿಂಗ್ ಯುವರ್ ಟೈಮ್ ಅಂತ, ಅಂದರೆ ಇದು ಪಾರ್ಟ್ ಟೈಮ್ ಜಾಬ್ ಆಗಿರೋದ್ರಿಂದ. ಸೊ ಇನ್ಶೂರೆನ್ಸ್ ಯಾರು ಮಾಡಿಸ್ತಾರೆ ಆ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಯಾವ ಥರ ಅಂದರೆ ನೋ ಇನ್ವೆಸ್ಟ್ಮೆಂಟ್ ಇಲ್ಲ, ಫ್ಲೆಕ್ಸಿಬಿಲಿಟಿ ಅಂದರೆ ನಮ್ಮದೇ ವರ್ಕ್ ಫ್ರಮ್ ಹೋಮೇ ಇರುತ್ತೆ. ಇದನ್ನು ಪಾರ್ಟ್ ಟೈಮು, ನಮ್ಗೆ ಯಾವಾಗ ಆಗುತ್ತೆ ಅವಾಗ ಮಾಡ್ಕೋಬೋದು. ಮತ್ತು ಯಾವ ಥರ ಅನ್ಲಿಮಿಟೆಡ್ ಅರ್ನಿಂಗ್ ಇದ್ರೆ, ಯಾವ ಥರ ಅಂದರೆ ಫಿಕ್ಸ್ಡ್ ಇಲ್ಲ, ಯಾವ ಥರ ಅಂದರೆ ಕಮಿಷನ್ ಬೇಸ್ಡ್ ಇರುತ್ತೆ. ಸೊ ಈ ಥರ ಜಾಬ್ ಇದು. ಇನ್ನು ಕೆಳಗಡೆ ನೋಡೋದಾದರೆ ಯಾರ್ಯಾರು ಅಪ್ಲೈ ಮಾಡ್ಬೋದು, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅಂದರೆ ಐಡೆಂಟಿಫೈ ಅಂಡ್ ಮೀಟ್ ಪೊಟೆನ್ಷಿಯಲ್ ಕ್ಲೈಂಟ್ ಟು ಅಂಡರ್ಸ್ಟ್ಯಾಂಡ್ ದರ್ ಫೈನಾನ್ಷಿಯಲ್ ನೀಡ್. ಹಾಗೆ ಈಗ ಒಬ್ಬೊಬ್ರು ಇನ್ಸೂರೆನ್ಸ್ ಮಾಡೋರು ಇರ್ತಾರೆ, ಸೊ ಅವ್ರನ್ನ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫೈನಾನ್ಷಿಯಲ್ ನೀಡ್ಸ್ ಏನು ಅಂತ ತಿಳ್ಕೊಬೇಕು. ಮತ್ತು ಎಜುಕೇಟ್ ಕಸ್ಟಮರ್ ಅಬೌಟ್ ವೇರಿಯಸ್ ಇನ್ಸೂರೆನ್ಸ್ ಪ್ರಾಡಕ್ಟ್ ಆ್ಯಂಡ್ ರೆಕಮೆಂಡ್ ಸೂಟೇಬಲ್ ಪ್ಲ್ಯಾನ್. ಅಂದರೆ ಈಗ ಒಬ್ಬರು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸೋರು ಇರ್ತಾರೆ, ಒಬ್ಬೊಬ್ರು ಬೇರೆ ಇನ್ಸೂರೆನ್ಸ್ ಮಾಡಿಸೋರು ಇರ್ತಾರೆ. ಅವ್ರದ್ದು ಎಜುಕೇಟ್ ಮಾಡಬೇಕು, ಈ ಥರ ಈ ಇನ್ಸೂರೆನ್ಸ್ ತೊಗೊಂಡ್ರೆ ಈ ಥರ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ತಗೊಳ್ಳಿ ಅಂತ. ಆವಾಗ ಅವ್ರಿಗೆ ಏನು ಬೆನಿಫಿಟ್ ಆಗುತ್ತೆ ಅದನ್ನ ಸಜೆಸ್ಟ್ ಮಾಡಬೇಕು ಅಂತ ಹೇಳ್ತವ್ರೆ. ಮತ್ತು ಸ್ಟೇ ಅಪ್ ಟು ಡೇಟ್ ಆನ್ ಇಂಡಸ್ಟ್ರಿ ಟ್ರೆಂಡ್ಸ್ ಅಂತ ಅಂದರೆ ಅವ್ರಿಗೆ ಇವಾಗ ಯಾವುದ್ಯಾವುದೋ ಆಗ ಎಷ್ಟೊಂದು ಕಂಪ್ನಿಗಳು ಇನ್ಸೂರೆನ್ಸ್ ಮಾಡಿಸ್ತಾರೆ. ಸೊ ಇದರಿಂದ ಏನು ಬೆನಿಫಿಟ್ಟು ಅಂತ ನೋಡ್ಕೋಬೇಕು. ಮತ್ತು ಪಾರ್ಟಿಸಿಪೇಟ್ ಇನ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಅಂದರೆ ಪ್ರೋಗ್ರಾಮ್ಸ್ಗಳೆಲ್ಲ ಇರುತ್ತೆ, ನಾವು ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ವರ್ಕ್ ಕೊಲಾಬ್ರೇಟ್ಲಿ ವಿತ್ SBI ಲೈಫ್ ಬ್ರಾಂಚ್ ನೆಟ್ವರ್ಕ್ ಟು ಅಚೀವ್ ಸೇಲ್ಸ್ ಟಾರ್ಗೆಟ್ ಆ್ಯಂಡ್ ಬಿಸ್ನೆಸ್ ಗ್ರೋತ್. ಅದೇ ನಮ್ಮದು SBI ಬ್ಯಾಂಕ್ಗಳಿರುತ್ತಲ್ಲ ನಮ್ಮದು ತಾಲೂಕಲ್ಲಿ, ಅವ್ರದ್ದೆಲ್ಲ ಅಚೀವ್ ಮಾಡಬೇಕು. ಅಂದರೆ ಹೋಗಿ ಒಂದೊಂದ್ಸಲ ಮೀಟ್ ಬರಬೇಕು. ಸೊ ಅವಾಗ ಗೊತ್ತಾಗುತ್ತೆ, ಅವರು ಸ್ವಲ್ಪ ಬ್ಯಾಂಕವರು ಗೊತ್ತಾಗುತ್ತೆ, ಯಾರು ಇನ್ಸೂರೆನ್ಸ್ ಮಾಡೋರು ಇದ್ದರೆ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ, ಈ ಥರ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಮತ್ತು ಬಿಲ್ಡ್ ಎ ಮೇಂಟೈನ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ವಿತ್ ಅ ಕ್ಲೈಂಟ್ ಟು ಎನ್ಶೂರ್ ಕಂಟಿನ್ಯೂಡ್ ಟ್ರಸ್ಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಕ್ಲೈಂಟ್ ಜೊತೆ ಒಳ್ಳೆ ಕಮ್ಯುನಿಕೇಷನ್ ರಿಲೇಷನ್ಶಿಪ್ ಇಟ್ಕೊಂಡಿರಬೇಕು ಅಂತ ಹೇಳ್ತಿದ್ದಾರೆ. ಇಷ್ಟೇ ಕೀ ರೆಸ್ಪಾನ್ಸಿಬಿಲಿಟೀಸ್. ಇಲ್ಲಿ ಯಾವುದೇ ಎಜುಕೇಷನ್ ಬೇಕಾಗಿಲ್ಲ, ಏನಿಲ್ಲ, ನೀವು ಜಸ್ಟ್ 10th ಪಾಸ್ ಆಗಿದ್ರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ
ಮಿನಿಮಮ್ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು 10th ಪಾಸ್ ಆಗಿರಬೇಕು ಅಷ್ಟೇ ಯಾವ್ದಾದ್ರು ಯೂನಿವರ್ಸಿಟಿಲಿ. ಮತ್ತು ಯಾವ ಥರ ಅಂದರೆ ಆಂಬಿಷನ್ಸ್ ಆ್ಯಂಡ್ ಸೆಲ್ಫ್ ಮೋಟಿವೇಟೆಡ್ ಅಂತಂದರೆ ಬೇರೆಯವ್ರು ವರ್ಕ್ ಮಾಡು ಅಂತ ಹೇಳಂಗಿಲ್ಲ, ನೀವೇ ಮೋಟಿವೇಶನ್ ತೊಗೊಂಡು ವರ್ಕ್ ಮಾಡೋ ಥರ ಇರಬೇಕು. ಮತ್ತು ದೋಸ್ ವಿತ್ ಜೆನ್ಯೂನ್ ಇಂಟ್ರೆಸ್ಟ್ ಇನ್ ಹೆಲ್ಪಿಂಗ್ ಅದರ್ ಅಚೀವಿಂಗ್ ದೇರ್ ಫೈನಾನ್ಷಿಯಲ್ ಗೋಲ್, ಅಂದರೆ ಬೇರೆಯವ್ರಿಗೆ ಫ್ರೆಂಡ್ಲಿ ಆಗಿರೋರನ್ನ ನೋಡ್ತಿದ್ದಾರಂತೆ. ಈಗ ಏನಾದ್ರು ಪ್ರಾಡಕ್ಟ್ನ ಸೇಲ್ ಮಾಡೋರನ್ನ ಸಿಡುಕ್ ಮೂತಿಗಳ ಅಂದರೆ ಈಗ ಸಿಟ್ ಮಾಡಿಕೊಂಡು ಎಲ್ಲ ಹೇಳಿದ್ರೆ ಯಾರು ತಗೊಳ್ಳಲ್ಲ. ಸೊ ಯಾರು ಫ್ರೆಂಡ್ಲಿ ಆಗಿರ್ತಾರೆ, ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರನ್ನ ಪ್ರಿಫರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹೋಮ್ ಮೇಕರು, ರಿಟೇಲ್, ಲುಕಿಂಗ್ ಫಾರ್ ಸೆಕೆಂಡ್ ಕೆರಿಯರು, ಯಾರ್ಯಾರು ಬಿಸ್ನೆಸ್ ಮ್ಯಾನು, ಡಿಸ್ಟ್ರಿಬ್ಯೂಟರ್ ಇದ್ದಿದೆ, ಹೋಮ್ ಮೇಕರ್ ಇದ್ದೀರಿ, ರಿಟೈರ್ಡ್, ಲುಕಿಂಗ್ ಫಾರ್ ಸೆಕೆಂಡ್ ಕೆರಿಯರ್ ಆದರೆ ಈ ಜಾಬು ನಿಮಗೆ ಪರ್ಫೆಕ್ಟ್ ಜಾಬ್ ಅಂತ ಹೇಳ್ತಿದ್ದಾರೆ. ಇದು ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ನೋಡೋಣ. ಇನ್ನು ಥರ್ಡ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ, ಬಿಕಮ್ ಎ ಇನ್ಶೂರೆನ್ಸ್ ಅಡ್ವೈಸರ್ ವಿತ್ SBI ಲೈಫ್ ಅಂತ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನು. ನೀವು ಏನು ಮಿಸ್ಟರ ಮಿಸ್ಸಾ ಅಂತ ಕೇಳ್ತಿದ್ದಾರೆ. ನಿಮ್ಮದು ಫುಲ್ ನೇಮು, ಇಮೇಲ್ ಅಡ್ರೆಸ್ಸು ಮತ್ತು ನಿಮ್ಮದು ಯಾವ್ದು ಇವಾಗ ಕರೆಂಟ್ ಅಡ್ರೆಸ್ಸಲ್ಲಿ ಇದ್ದೀರಾ ಆ ಅಡ್ರೆಸ್ಸು, ಪಿನ್ ಕೋಡು, ಆಫೀಸ್ ಫೋನು ಅಂದರೆ ನಿಮ್ಮ ಮನೆ ಫೋನ್ ನಂಬರು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಸಾಕು. ಮತ್ತು ಇಲ್ಲಿ ಸ್ಟೇಟ್ ಯಾವುದು ಮತ್ತು ಸಿಟಿ ಯಾವುದು ಅಂತ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಡಬೇಕು. ನೋಡೋಣ. ನೆಕ್ಸ್ಟ್ ಇಲ್ಲಿ 2+6 ಎಷ್ಟು ಅಂತ ಕೇಳಿದ್ದಾರೆ. ನಾವು ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ನೆಕ್ಸ್ಟು ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾದಮೇಲೆ ಈ ಥರ ಬರುತ್ತೆ ನಿಮ್ಮದು. ಡಿಯರ್ ಮಿಸ್ ಭೂಮಿಕಾ, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಟು ನೋ ಮೋರ್ ಅಬೌಟ್ SBI ಲೈಫ್ ಆ್ಯಂಡ್ ಆಸ್ಕಿಂಗ್ ಇನ್ಶೂರೆನ್ಸ್ ಅಡ್ವೈಸರ್ ಟು ವಿಸಿಟ್ ಯು. ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಫಾರ್ ಪ್ರೊಸೆಸಿಂಗ್ ಅಂತೆ. ವಿತಿನ್ 48 ಅವರ್ಸಲ್ಲಿ ಯು ಕುಡ್ ಆಲ್ಸೋ ಕಾಲ್ ಅಸ್ ಆನ್ ಟೋಲ್ ಫ್ರೀ ನಂಬರ್. ಅಂದರೆ ಇವ್ರ ಕಡೆಯಿಂದ ಕಾಲ್ ಬರುತ್ತೆ ವಿತಿನ್ 2 ಡೇಸ್ ಒಳಗಡೆ. ಇಲ್ಲ ಅಂತ ಅಂದ್ರೂ ನಾವೇ ಇವ್ರಿಗೆ ಟೋಲ್ ಫ್ರೀ ನಂಬರ್ಗೂ ಕಾಲ್ ಮಾಡಿಬಿಟ್ಟು ಈ ಥರ ಅಪ್ಲೈ ಮಾಡಿದೆ ಅಂತಲೂ ಕೇಳ್ಬೋದು. ಸೊ ಎಲ್ರೂ ಅಪ್ಲೈ ಮಾಡಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ನೀಡಲ್ಲಿದ್ದೀರಾ ಅಂತ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ನಾನು 3 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರು ನೀಡಿದೆ, ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಮತ್ತು ಯಾರ್ಯಾರಿಗೆ ಎಲಿಜಿಬಲ್ ಇದ್ದೀರಾ ನೀವೆಲ್ಲರೂ ಅಪ್ಲೈ ಮಾಡಿ 3 ಜಾಬ್ಗೂ. ಮತ್ತು ಎಲ್ರಿಗೂ ನಿಮ್ಮ ಸ್ಕಿಲ್ಸ್ ಜೊತೆ ರಿಕ್ವೈರ್ಮೆಂಟ್ ಮ್ಯಾಚ್ ಆದರೆ ನಿಜ ಇಂಟರ್ವ್ಯೂ ಕಾಲ್ ಬಂದೇ ಬರುತ್ತೆ. ಏನು ಅಂತ ಅಂದರೆ ಎಲ್ಲ ಕಡೆ ಹೇಳೋದು ಅಷ್ಟೇ, ಆ ರಿಕ್ವೈರ್ಮೆಂಟ್ ಫಸ್ಟ್ ಕೇಳಿಸ್ಕೊಳ್ಳಿ, ಅಲ್ಲಿರೋ ಕೀ ಪಾಯಿಂಟ್ಸ್ಗಳನ್ನ ನಿಮ್ಮ ರೆಸ್ಯೂಮಿಗೆ ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿ, ಪಕ್ಕ ಜಾಬ್ ಸಿಕ್ಕೇ ಸಿಗುತ್ತೆ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ, ಬಾಯ್.